ಇವಾಗ ಡೆವಲಪ್ ಮಾಡ್ತಾ ಇದ್ದೀವಲ್ಲ ಅಲ್ಲಿ ಒಂದು ಜಾಗನ ರಾಜ್ಯ ಸರ್ಕಾರ ಬೋಗಸ್ ಖಾತೆ ಡಾಕ್ಯುಮೆಂಟ್ಸ್ ಮಾಡಿ ನಮ್ಮ ಜಾಗನ ಏನೋ ಮಾರೋದಕ್ಕೆ ಇಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿದೆ ಸರ್. ಏನಿಲ್ಲ, ಆಲ್ರೆಡಿ ಬಿಶ್ವಾಸ್ ಆರ್ಸಿ ಅವರು ಆಲ್ರೆಡಿ ತನಿಖೆಗೆ ಆದೇಶ ಮಾಡಿ DDLR ಮೇಲೆ ಸಾಬೀತಾಗಿದೆ ಇವತ್ತು. ಒಂದು ನಿಮಿಷ ತಾಳಿ, ರೈಲ್ವೆ ಕಂಟೈನ್ಮೆಂಟ್ ಒಂದು ನಿಮಿಷ ಇಲ್ಲ ಅದು ವಜೀರ್ ಅಹ್ಮದ್ ಕೇಸ ಅಲ್ಲ, 500 ಎಕರೆ ಮರಗಳು ಕಡಿದು. ಒಂದು ನಿಮಿಷಪ್ಪ, ನನಗೆ ಮಾಹಿತಿ ಇಲ್ಲ ಸರ್. ಅದು RLDA ಹೋಗಿದೆ ಸರ್. RLDA ಅಂತ ಹೇಳಿ ನಮ್ದು ರೈಲ್ವೆದೇ ಒಂದು PSU ಇದೆಯಲ್ಲ ಸರ್, ಅವ್ರು ಡೆವಲಪ್ ಮಾಡ್ತಾ ಇದ್ದಾರೆ. ನಮ್ಮವ್ರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಾಗನ ಬೋಗಸ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಅದನ್ನು ಕಬಳಿಸಿ ಮಾರೋದಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇದಾಗಿ ಇವತ್ತು ಡಿವಿಷನಲ್ ಕಮಿಷನರು ಇವರು ಬಿಶ್ವಾಸ್ ಅವರು ಅದಕ್ಕೆ ನಿಮ್ಮ ಡಿಸ್ಟಿಕ್ ಲ್ಯಾಂಡ್ ರಿಕಾರ್ಡ್ನವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದು ನೀವು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಇವಾಗ ತಕ್ಷಣ ಬಿಶ್ವಾಸ್ ಹತ್ರ ಮಾತಾಡ್ತೀನಿ. ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ರೈಲ್ವೇಲಿ ಒಂದು ಇಂಚು ಕೂಡ ಜಾಗ ಮೊದಲು ಇದಾಗೋದು ಸುಲಭದ ಕೆಲಸ ಅಲ್ಲ. ನಮ್ಮಲ್ಲಿ ಬಿಗಿ ಇದೆ. ಡಿಫೆನ್ಸಲ್ಲಿ ಯಾವ ರೀತಿ ಇದ್ದಿದ್ದೋ ಅಷ್ಟೇ ಬಿಗಿ ಇದೆ. ನೀವು ಹೇಳಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಕಾನೂನು ಪ್ರಕಾರ ಏನಿದೆ ತಿಳ್ಕೊಂಡು ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ರು ಕೊಡಿ. ನಾನು ನಾಳಿದ್ದು ಇಲ್ಲೇ ಇರ್ತೀನಿ. ಅಷ್ಟೊತ್ತು ಕಡೆ ಕೊಟ್ಟರೆ ನಾನು ಬೇಕಾದ್ರೆ 2ನೇ ತಾರೀಕು ಒಂದು ಸಭೆನೇ ಮಾಡ್ತೀನಿ. ಅವ್ರನ್ನೂ ಕರಿತೀನಿ, ನಿಮ್ಮನ್ನು ಕರಿತೀನಿ. ಯಾವ ಕಾರಣಕ್ಕೂ ಸಾರ್ವಜನಿಕರ ಸೊತ್ತು ಯಾವುದೇ ಕಾರಣಕ್ಕೆ ದುರ್ಬಳಕೆ ಆಗೋದಕ್ಕೆ ಬಿಡೋದಿಲ್ಲ. ರಾಜ್ಯ ಸರ್ಕಾರದಿಂದ ಏನಾದ್ರು ವರದಿ ಏನಾದರೂ ಕೇಳ್ತೀರಾ ಸರ್ ಅದ್ರ ಬಗ್ಗೆ? ನಾನು ವರದಿ ಕೇಳೋದಿಲ್ಲ. ಬಿಶ್ವಾಸ್ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಅವರೇ ರಾಜ್ಯ ಸರ್ಕಾರ. ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ತಕ್ಷಣವೇ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕೋ ಕ್ರಮ ವಹಿಸ್ತೀವಿ. ಇವಾಗ ಡೆವಲಪ್ ಮಾಡ್ತಾ ಇದ್ದೀವಲ್ಲ ಅಲ್ಲಿ ಒಂದು ಜಾಗನ ರಾಜ್ಯ ಸರ್ಕಾರ ಬೋಗಸ್ ಖಾತೆ ಡಾಕ್ಯುಮೆಂಟ್ಸ್ ಮಾಡಿ ನಮ್ಮ ಜಾಗನ ಏನೋ ಮಾರೋದಕ್ಕೆ ಇಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿದೆ ಸರ್. ಏನಿಲ್ಲ, ಆಲ್ರೆಡಿ ಬಿಶ್ವಾಸ್ ಆರ್ಸಿ ಅವರು ಆಲ್ರೆಡಿ ತನಿಖೆಗೆ ಆದೇಶ ಮಾಡಿ DDLR ಮೇಲೆ ಸಾಬೀತಾಗಿದೆ ಇವತ್ತು. ಒಂದು ನಿಮಿಷ ತಾಳಿ, ರೈಲ್ವೆ ಕಂಟೈನ್ಮೆಂಟ್ ಒಂದು ನಿಮಿಷ ಇಲ್ಲ ಅದು ವಜೀರ್ ಅಹ್ಮದ್ ಕೇಸ ಅಲ್ಲ, 500 ಎಕರೆ ಮರಗಳು ಕಡಿದು. ಒಂದು ನಿಮಿಷಪ್ಪ, ನನಗೆ ಮಾಹಿತಿ ಇಲ್ಲ ಸರ್. ಅದು RLDA ಹೋಗಿದೆ ಸರ್. RLDA ಅಂತ ಹೇಳಿ ನಮ್ದು ರೈಲ್ವೆದೇ ಒಂದು PSU ಇದೆಯಲ್ಲ ಸರ್, ಅವ್ರು ಡೆವಲಪ್ ಮಾಡ್ತಾ ಇದ್ದಾರೆ. ನಮ್ಮವ್ರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಾಗನ ಬೋಗಸ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಅದನ್ನು ಕಬಳಿಸಿ ಮಾರೋದಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇದಾಗಿ ಇವತ್ತು ಡಿವಿಷನಲ್ ಕಮಿಷನರು ಇವರು ಬಿಶ್ವಾಸ್ ಅವರು ಅದಕ್ಕೆ ನಿಮ್ಮ ಡಿಸ್ಟಿಕ್ ಲ್ಯಾಂಡ್ ರಿಕಾರ್ಡ್ನವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದು ನೀವು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಇವಾಗ ತಕ್ಷಣ ಬಿಶ್ವಾಸ್ ಹತ್ರ ಮಾತಾಡ್ತೀನಿ. ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ರೈಲ್ವೇಲಿ ಒಂದು ಇಂಚು ಕೂಡ ಜಾಗ ಮೊದಲು ಇದಾಗೋದು ಸುಲಭದ ಕೆಲಸ ಅಲ್ಲ. ನಮ್ಮಲ್ಲಿ ಬಿಗಿ ಇದೆ. ಡಿಫೆನ್ಸಲ್ಲಿ ಯಾವ ರೀತಿ ಇದ್ದಿದ್ದೋ ಅಷ್ಟೇ ಬಿಗಿ ಇದೆ. ನೀವು ಹೇಳಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಕಾನೂನು ಪ್ರಕಾರ ಏನಿದೆ ತಿಳ್ಕೊಂಡು ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ರು ಕೊಡಿ. ನಾನು ನಾಳಿದ್ದು ಇಲ್ಲೇ ಇರ್ತೀನಿ. ಅಷ್ಟೊತ್ತು ಕಡೆ ಕೊಟ್ಟರೆ ನಾನು ಬೇಕಾದ್ರೆ 2ನೇ ತಾರೀಕು ಒಂದು ಸಭೆನೇ ಮಾಡ್ತೀನಿ. ಅವ್ರನ್ನೂ ಕರಿತೀನಿ, ನಿಮ್ಮನ್ನು ಕರಿತೀನಿ. ಯಾವ ಕಾರಣಕ್ಕೂ ಸಾರ್ವಜನಿಕರ ಸೊತ್ತು ಯಾವುದೇ ಕಾರಣಕ್ಕೆ ದುರ್ಬಳಕೆ ಆಗೋದಕ್ಕೆ ಬಿಡೋದಿಲ್ಲ. ರಾಜ್ಯ ಸರ್ಕಾರದಿಂದ ಏನಾದ್ರು ವರದಿ ಏನಾದರೂ ಕೇಳ್ತೀರಾ ಸರ್ ಅದ್ರ ಬಗ್ಗೆ? ನಾನು ವರದಿ ಕೇಳೋದಿಲ್ಲ. ಬಿಶ್ವಾಸ್ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಅವರೇ ರಾಜ್ಯ ಸರ್ಕಾರ. ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ತಕ್ಷಣವೇ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕೋ ಕ್ರಮ ವಹಿಸ್ತೀವಿ. ಇವಾಗ ಡೆವಲಪ್ ಮಾಡ್ತಾ ಇದ್ದೀವಲ್ಲ ಅಲ್ಲಿ ಒಂದು ಜಾಗನ ರಾಜ್ಯ ಸರ್ಕಾರ ಬೋಗಸ್ ಖಾತೆ ಡಾಕ್ಯುಮೆಂಟ್ಸ್ ಮಾಡಿ ನಮ್ಮ ಜಾಗನ ಏನೋ ಮಾರೋದಕ್ಕೆ ಇಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿದೆ ಸರ್. ಏನಿಲ್ಲ, ಆಲ್ರೆಡಿ ಬಿಶ್ವಾಸ್ ಆರ್ಸಿ ಅವರು ಆಲ್ರೆಡಿ ತನಿಖೆಗೆ ಆದೇಶ ಮಾಡಿ DDLR ಮೇಲೆ ಸಾಬೀತಾಗಿದೆ ಇವತ್ತು. ಒಂದು ನಿಮಿಷ ತಾಳಿ, ರೈಲ್ವೆ ಕಂಟೈನ್ಮೆಂಟ್ ಒಂದು ನಿಮಿಷ ಇಲ್ಲ ಅದು ವಜೀರ್ ಅಹ್ಮದ್ ಕೇಸ ಅಲ್ಲ, 500 ಎಕರೆ ಮರಗಳು ಕಡಿದು. ಒಂದು ನಿಮಿಷಪ್ಪ, ನನಗೆ ಮಾಹಿತಿ ಇಲ್ಲ ಸರ್. ಅದು RLDA ಹೋಗಿದೆ ಸರ್. RLDA ಅಂತ ಹೇಳಿ ನಮ್ದು ರೈಲ್ವೆದೇ ಒಂದು PSU ಇದೆಯಲ್ಲ ಸರ್, ಅವ್ರು ಡೆವಲಪ್ ಮಾಡ್ತಾ ಇದ್ದಾರೆ. ನಮ್ಮವ್ರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಾಗನ ಬೋಗಸ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಅದನ್ನು ಕಬಳಿಸಿ ಮಾರೋದಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇದಾಗಿ ಇವತ್ತು ಡಿವಿಷನಲ್ ಕಮಿಷನರು ಇವರು ಬಿಶ್ವಾಸ್ ಅವರು ಅದಕ್ಕೆ ನಿಮ್ಮ ಡಿಸ್ಟಿಕ್ ಲ್ಯಾಂಡ್ ರಿಕಾರ್ಡ್ನವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದು ನೀವು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಇವಾಗ ತಕ್ಷಣ ಬಿಶ್ವಾಸ್ ಹತ್ರ ಮಾತಾಡ್ತೀನಿ. ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ರೈಲ್ವೇಲಿ ಒಂದು ಇಂಚು ಕೂಡ ಜಾಗ ಮೊದಲು ಇದಾಗೋದು ಸುಲಭದ ಕೆಲಸ ಅಲ್ಲ. ನಮ್ಮಲ್ಲಿ ಬಿಗಿ ಇದೆ. ಡಿಫೆನ್ಸಲ್ಲಿ ಯಾವ ರೀತಿ ಇದ್ದಿದ್ದೋ ಅಷ್ಟೇ ಬಿಗಿ ಇದೆ. ನೀವು ಹೇಳಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಕಾನೂನು ಪ್ರಕಾರ ಏನಿದೆ ತಿಳ್ಕೊಂಡು ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ರು ಕೊಡಿ. ನಾನು ನಾಳಿದ್ದು ಇಲ್ಲೇ ಇರ್ತೀನಿ. ಅಷ್ಟೊತ್ತು ಕಡೆ ಕೊಟ್ಟರೆ ನಾನು ಬೇಕಾದ್ರೆ 2ನೇ ತಾರೀಕು ಒಂದು ಸಭೆನೇ ಮಾಡ್ತೀನಿ. ಅವ್ರನ್ನೂ ಕರಿತೀನಿ, ನಿಮ್ಮನ್ನು ಕರಿತೀನಿ. ಯಾವ ಕಾರಣಕ್ಕೂ ಸಾರ್ವಜನಿಕರ ಸೊತ್ತು ಯಾವುದೇ ಕಾರಣಕ್ಕೆ ದುರ್ಬಳಕೆ ಆಗೋದಕ್ಕೆ ಬಿಡೋದಿಲ್ಲ. ರಾಜ್ಯ ಸರ್ಕಾರದಿಂದ ಏನಾದ್ರು ವರದಿ ಏನಾದರೂ ಕೇಳ್ತೀರಾ ಸರ್ ಅದ್ರ ಬಗ್ಗೆ? ನಾನು ವರದಿ ಕೇಳೋದಿಲ್ಲ. ಬಿಶ್ವಾಸ್ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಅವರೇ ರಾಜ್ಯ ಸರ್ಕಾರ. ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ತಕ್ಷಣವೇ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕೋ ಕ್ರಮ ವಹಿಸ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.